ನಾನಿವತ್ತು ಬೆಳಿಗ್ಗೆನೆ ಎದ್ದು ಬೇಗನೆ ರೆಡಿಯಾಗಿ ಸೀದಾ ಹೊಲದ ಕಡೆಗೆ ಬಂದೆ. ಸೊ ನಮ್ ಲಾಸ್ಟ್ ಎಪಿಸೋಡ್ ಅಲ್ಲಿ ಗ್ರಾಫ್ಟೆಡ್ ಕ್ಯಾಪ್ಸಿಕಮ್ ಪ್ಲಾಂಟೇಶನ್ ಬಗ್ಗೆ ಹೇಳಿದೀನಿ. ಹಿಂದಿನ ಎಪಿಸೋಡ್ 22K ವ್ಯೂಸ್ ಆಗಿದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಹೊಲದ ಕಡೆಗೆ ಬಂದೆ. ನಮಸ್ಕಾರ ಫಾರ್ಮರ್ಸ್ ರತ್ನಗಳೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಹೋಗಿದ ತಕ್ಷಣ ತಾತ ಬಂದು ಕ್ಯಾಪ್ಸಿಕಮ್ ಗಿಡಗಳೆಲ್ಲ ಬಸವಣ್ಣ ಹುಳ ಬಂದಿದ್ಯಮ್ಮ ಅಂದ್ರು. ಅಂತ ನಾನು ಪಟ್ಟಂತ ತಾವರೆಕೆರೆಗೆ ಹೋಗಿ ಒಂದು ಚೀಲ ಚಕ್ಕೆ ಬೂಸ ತಗೊಂಡು ಬಂದೆ. ಬೂಸಕ್ಕೂ ಬಸವಣ್ಣ ಹುಳಕ್ಕೂ ಏನ್ ಸಂಬಂಧ ಅಂತೀರಾ? ನೀವೇ ನೋಡಿ. ಇಬ್ರು ತಾತಂದಿರು ಬೂಸನೆಲ್ಲ ನೀಟಾಗಿ ಆಡ್ಕೊಂಡ್ ಬಂದ್ರು. ಅದ್ರ ಮೇಲೆ ಬೆಲ್ಲದ ನೀರೆಲ್ಲ ಹಾಕಿ ಕಲ್ಸ್ಕೊಂಡ್ರು. ಆಮೇಲೆ ಅದಕ್ಕೆ ಈ ಫರ್ಟಿಲೈಸರ್ ಹಾಕಿ ತಿರುಗಿ ಮಿಕ್ಸ್ ಮಾಡಿದ್ರು. ಯಪ್ಪ, ಈ ಒಂದು ಫರ್ಟಿಲೈಸರ್ ಬಾಟಲಿಗೆ 950 ಅಂತೆ. ಒಟ್ಟು 4 ಬಾಟಲ್ ನಮ್ ಭಾವ ತಂದಿದ್ರು. ಈ ಫರ್ಟಿಲೈಸರ್ಗೆ ಕಾಸು ಕೊಟ್ಟು ನಮ್ ರೈತರೆಲ್ಲ ಹಾಳಾಗ್ತಾರೆ. ಈ ಮೆಡಿಸಿನ್ಗೆ ಏನ್ ಹೆಸರಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವೇ ಯಾವ್ದಾದ್ರು ನೇಮ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಸಜೆಸ್ಟ್ ಮಾಡಿ. ಸರಿ ಅಂತ ನಾನು ಎಲ್ಲಾ ಗಿಡಗಳಿಗೂ ಮೆಡಿಸಿನ್ ಕೊಟ್ಟು ಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಆದ್ರೂ ರೈತರು ಎಷ್ಟು ಕಷ್ಟಪಟ್ಟು ದುಡಿದ್ರು ಲಾಸ್ ಅಲ್ಲೇ ಇರ್ತಾರೆ. ಏನ್ ಮಾಡಕ್ಕಾಗುತ್ತೆ, ಇಷ್ಟೇ ಜೀವನ. ನಾನು ಎಲ್ಲಾ ನೋಡ್ಕೊಂಡು ಹೊಲದ ಕಡೆಗೆ ಬರೋಷ್ಟ್ರಲ್ಲಿ 5 ಗಂಟೆ ಆಗ್ಬಿಟ್ಟಿತ್ತು. ನಿಮ್ಮೆಲ್ಲಾ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್.